ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನೀನ್ ಎಷ್ಟೇ ಹತ್ರ ಕಣ್ಣೀರ್ ಹಾಕಿದ್ರು ನನಗೆ ನಿನ್ ಮೇಲೆ ಎಳ್ಳಷ್ಟು ಕರುಣೆ ಬರಲ್ಲ. ಕಟುಕರಿಗೆಲ್ಲ ಕರುಣೆ ತೋರ್ಸೋದಕ್ಕೆ ನನ್ ಸೇವಂತಿ ಅದಕ್ಕೆ ಅಲ್ಲ. ಏನು ಏನು ಮಾತಾಡ್ತಾನೆ ಇಲ್ಲ? ಏನ್ ಮಾತಾಡ್ಲಿ? ಸೂಪರ್. ಇನ್ಮೇಲೆ ಏನೇ ಮಾತಾಡ್ಬೇಕಿದ್ರು ನನ್ನನ್ನು ಕೇಳ್ಬಿಟ್ಟೆ ಮಾತಾಡ್ಬೇಕು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಜೈಲ್ ಕಂಬಿ, ಜೀವಾವಧಿ ಶಿಕ್ಷೆ. ಯಾಕೆ ಪದೇ ಪದೇ ಅದನ್ನೇ ಹೇಳಿ ನನ್ನ ಸಾಯಿಸ್ತಾ ಇದ್ದೀರಾ? ಯಾಕಂದ್ರೆ ನೀನ್ ನೆಮ್ಮದಿಯಾಗಿರ್ಬಾರ್ದು. ಅದಕ್ಕೆ ತಾನೇ ನಿನಗೆ ಜೈಲ್ ಶಿಕ್ಷೆ ತಪ್ಪಿಸಿ ನಿನ್ನ ಇಲ್ಲೇ ಉಳಿಸ್ಕೊಂಡಿದ್ದು, ನಿನಗೆ ತಾಳಿ ಕಟ್ಟಿ ಈ ಮನೆ ಕರ್ಕೊಂಡ್ ಬಂದಿದ್ದು. ಅಯ್ಯೋ, ಈ ತರ ಚಿತ್ರ ಹಿಂಸೆ ಕೊಡೋ ಬದಲು ಒಂದೇ ಸಲ ಸಾಯಿಸ್ಬಿಡಿ, ನಾನು ನೆಮ್ಮದಿಯಾಗಿ ಸತ್ತೋಗ್ತೀನಿ. ಹೆಲೋ, ನೀನ್ ಮಾಡಿರೋದು ಅಂತಿಂತ ತಪ್ಪಲ್ಲ, ನೆಮ್ಮದಿಯಾಗಿ ಸಾಯೋದಕ್ಕೆ. ನನ್ನ ಪ್ರಾಣ ಆಗಿದ್ ಮಣಿನ್ ಸಾಯಿಸಿದ್ಯಾ. ಇನ್ನು ಮುಂದೆ ನಿನ್ನ ಹಣೆ ಬರಹನ ನಾನ್ ಬರೀತೀನಿ. ರೆಡಿಯಾಗಿರೋ. ಹೇಗಾದ್ರೂ ಮಾಡಿ ಇವನ್ ಹತ್ರ ಇರೋ ಸಾಕ್ಷಿನ ಡಿಲೀಟ್ ಮಾಡ್ಬೇಕು. ಎಲ್ಲೆಲ್ಲಿ ಎಷ್ಟೆಷ್ಟು ಕಾಪಿ ಇಟ್ಟಿದಾನೋ ಏನೋ. ಲೈಟ್ ಆಫ್ ಮಾಡೋ. ಏನೆಲ್ಲ ಹೇಳ್ಬೇಕಾ ನಿನ್ಗೆ? ಏಯ್, ಏನ್ ನನ್ ಪಕ್ಕ ಮಲ್ಕೊಳ್ತಿದ್ಯಾ? ನನ್ ಪಕ್ಕ ಮಲ್ಕೊಳ್ಳೋ ಯೋಗ್ಯತೆ ಇದೆಯಾ ನಿನ್ಗೆ? ನಿನಗೆ ಕೇಳ್ತಾ ಇರೋದು, ನನ್ ಪಕ್ಕ ಮಲ್ಕೊಳ್ಳೋ ಯೋಗ್ಯತೆ ಇದೆಯಾ ಅಂತ. ಇಲ್ಲ. ನಿನ್ ಜಾಗ ಎಲ್ಲಿ? ನೀವೆಲ್ಲಿ ಹೇಳ್ತೀರೋ ಅಲ್ಲಿ. ನೀವು ಬೇಡ ಅಂದ್ರೆ ನಾನು ಹೋಗಿ ಬಾಲ್ಕನಿಲ್ ಮಲ್ಕೋತೀನಿ. ಅಯ್ಯೋ ಮೇಡಮ್, ಬಾಲ್ಕನಿಲ್ ಮಲ್ಕೊಳ್ಳೋ ಅಷ್ಟು ಪುಣ್ಯ ನೀವು ಮಾಡಿಲ್ಲ. ಅದು ನಿಮ್ ಜಾಗ ಅಲ್ಲ. ಈಗ ನನ್ನ ಹತ್ರ ಇರೋ ಪ್ರೂಫ್ನ ನಾನು ತಗೊಂಡು ಹೋಗಿ ಪೊಲೀಸ್ನವ್ರಿಗೆ ಕೊಟ್ಟಿದ್ರೆ ಅವರು ನಿಮ್ಗೆ ಯಾವ ಜಾಗ ಕೊಡ್ತಿದ್ರು? ಜೈಲಲ್ಲಿ. ಹಾ, ಕರೆಕ್ಟ್. ಜೈಲಲ್ಲಿ ಹೇಗಿರ್ತಿದ್ಯೋ ಇಲ್ಲೂ ಹಾಗೆ ಇರಬೇಕು. ಇದನ್ನೊಂಥರ ಪ್ರೈವೇಟ್ ಜೈಲ್ ಅನ್ಕೋ, ಓಕೆನಾ? ಏನ್ ಮುಖ ನೋಡ್ತಿದ್ಯಾ? ಇಳಿ ಕೆಳಗೆ, ನೆಲದ ಮೇಲೆ ಮಲ್ಕೋ ಹೋಗು. ಏನ್ ಬ್ಲಾಂಕೆಟ್ ಹಾಕೊಂಡು ಬೆಚ್ಚಗೆ ಮಲ್ಕೊಳ್ಬೇಕು ಅನ್ಕೊಂಡಿದ್ಯಾ? ಜೈಲಲ್ಲಿ ನಿನ್ಗೆ ಬೆಡ್ಡು, ಬೆಡ್ಶೀಟು, ದಿಂಬು ಎಲ್ಲ ಕೊಡ್ತಾರಾ? ತಗೊಂಡು ಹೋಗೋ, ವಾಪಸ್ ಇಡು ಅಲ್ಲಿ. ಇನ್ನು ಏನೇನ್ ಕಾಟಗಳು ತಡ್ಕೋಬೇಕೋ ಏನೋ. ಅದು ಹೇಗೆ ಯಾಮಾರ್ಬಿಟ್ಟೆ ನಾನು. ನೊಂದಿರೋ ಮನ್ಸು ಸಿಡ್ತಾ ಇದ್ರೆ ಹೇಗಿರುತ್ತೆ ಅಂತ ಈಗ ನಿನಗೆ ತೋರಿಸ್ತೀನಿ ಮೀರಾ.
ಏಯ್ ಏನ್ ಎದ್ದೇಳ್ತಿದ್ಯಾ? ಮಲ್ಕೋ ಅಲ್ಲೇ.